ಉತ್ಸಾಹ ಧ್ವನಿಯನ್ನು ಕೇಳಿದ ಜನರು ಧನ್ಯರು. ಯೆಹೋವನೇ, ಅವರು ನಿನ್ನ ಮುಖ ಪ್ರಕಾಶದಲ್ಲಿ ಸಂಚರಿಸುತ್ತಾರೆ. ಶನಿವಾರ 13 ಸೆಪ್ಟೆಂಬರ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಎಸ್ತೇರಳು 5ನೇ ಅಧ್ಯಾಯದ 9ನೇ ವಚನ. ಆ ದಿನ ಹಾಮಾನನು ಆನಂದ ಲಹರಿಯಲ್ಲಿ ಮನೆಗೆ ಹೋಗುತ್ತಿರುವಾಗ ಮೊರ್ದೆಕಾಯು ತನಗೆ ಭಯಪಡದೆ ತನ್ನ ಮುಂದೆ ಏಳದೆ ಅರಮನೆಯ ಹೆಬ್ಬಾಗಿಲಿನಲ್ಲಿ ಕೂತುಕೊಂಡಿರುವುದನ್ನು ಕಂಡು ಅವನ ಮೇಲೆ ಕೋಪಭರಿತನಾದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ಕೊಡುವಂಥ ಸ್ಥಾನಮಾನಗಳಲ್ಲಿ ನಾವುಗಳು ಗರ್ವ ಪಡುವುದಾದರೆ, ಅಹಂ ನಮ್ಮಲ್ಲಿರುವುದಾದರೆ ಅದೇ ನಾಶನಕ್ಕೆ ಕಾರಣವಾಗುವುದು. ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಗರ್ವ ಮತ್ತು ಅಹಂ. ಈ ಕಥೆಯಲ್ಲಿ ಎಸ್ತೇರಳನ್ನು ಪೋಷಿಸಿದಂಥ ಮೊರ್ದೆಕಾಯು ಎಸ್ತೇರಳು ಅರಮನೆಗೆ ಸೇರಬೇಕು. ಸೇರಿದ ನಂತರ ತಾನು ಅರಮನೆಯ ಬಾಗಿಲಲ್ಲೇ ಇದ್ದನು. ಎಸ್ತೇರಳು ಒಂದು ಔತಣಕ್ಕೋಸ್ಕರವಾಗಿ ಅರಸನನ್ನು ಹಾಮಾನನನ್ನು ಕರೆದಳು. ಆ ಒಂದು ಸಂತೋಷದಲ್ಲಿ ಹಾಮಾನನು ಆನಂದ ಲಹರಿಯಲ್ಲಿ ತಾನು ಅರಮನೆಯ ಹೊರಗೆ ಹೋಗುತ್ತಿರುವಾಗ ಮೊರ್ದೆಕಾಯು ಎದ್ದು ನಿಂತು ಗೌರವಿಸದೇ ಇರುವಂಥದ್ದು ಅವನಿಗೆ ಬಹಳಷ್ಟು ಕೋಪ ಉಂಟಾಯಿತು. ಕಾರಣ ಅವನಲ್ಲಿದ್ದಂಥ ಗರ್ವ, ಅವನಲ್ಲಿದ್ದಂಥ ಆ ಒಂದು ಅಹಂ, ಅದು ತನ್ನನ್ನು ಬಹಳಷ್ಟು ರೀತಿಯಲ್ಲಿ ಅವಮಾನಪಡಿಸಿದಂತಾಯಿತು. ಹಾಮಾನನು ಇದ್ದಂಥ ಆ ಸ್ಥಾನ ಇಡೀ ರಾಜ್ಯದಲ್ಲಿ ಬಹಳ ಗೌರವ ತರುವಂಥದ್ದು. ಅವನನ್ನು ಎಲ್ಲರೂ ಗೌರವಿಸುತ್ತಾರೆ, ಗೌರವಿಸಲೇಬೇಕೆಂಬಂಥ ಗರ್ವ, ಅಹಂ ಅವನಲ್ಲಿ ತುಂಬಿತ್ತು. ಯಾವಾಗ ಮೊರ್ದೆಕಾಯ್ ಅವನನ್ನು ಗುರುತಿಸಲಿಲ್ಲವೋ ಆಗ ಬಹಳಷ್ಟು ಕೋಪಗೊಂಡನು. ಕರ್ತನಲ್ಲಿ ಪ್ರಿಯರೇ, ದೇವರು ತಾನೇ ನಮಗೆ ಸ್ಥಾನಮಾನಗಳನ್ನು ಕೊಡುತ್ತಾನೆ. ಆ ಸ್ಥಾನಮಾನಗಳಲ್ಲಿ ನಾವು ನಮ್ರತೆಯಿಂದ ತಗ್ಗಿದ ಸ್ವಭಾವದಲ್ಲಿ ನಡೆಕೊಳ್ಳುವವರೇ ಆದರೆ ದೇವರು ಇನ್ನೂ ಉನ್ನತ ಸ್ಥಾನಕ್ಕೆ ನಡೆಸುತ್ತಾನೆ. ಆದರೆ ಗರ್ವ ಪಡುವುದಾದರೆ, ಅಹಂ ತುಂಬಿ ಬೇರೆಯವರನ್ನು ಹೀಯಾಳಿಸುವಂಥದ್ದು, ಬೇರೆಯವರನ್ನು ನಾಶಪಡಿಸಬೇಕೆಂಬುದಾಗಿ ಮಾಡುವಂಥ ಆಲೋಚನೆಗಳು, ಅಧಿಕಾರದ ಆ ಒಂದು ದರ್ಪ, ಇವುಗಳು ನಮ್ಮ ನಾಶನಕ್ಕೆ ಕಾರಣವಾಗುತ್ತದೆ. ನಾವೇ ನಾಶವಾಗುತ್ತೇವೆ. ಗರ್ವ ಬೇಡ, ಅಹಂ ಬೇಡ. ತಗ್ಗಿದ ಸ್ವಭಾವದಿಂದ ದೇವರು ಕೊಟ್ಟಂಥ ಸ್ಥಾನಮಾನಗಳನ್ನು ಉಪಯೋಗಿಸುತ್ತಾ ದೇವರಿಗೆ ಮಹಿಮೆ ಸಲ್ಲಿಸೋಣ. ಕರ್ತನೇ, ದಯಾಮಯ ಸ್ವಾಮಿ, ಕೃಪಾ ಸಂಪೂರ್ಣನಾದ ದೇವರೇ, ದೀನತೆಯಲ್ಲಿ ನಿನ್ನ ಮುಂದೆ ಕಾಣಿಸಿಕೊಳ್ಳಲು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.